ನೀವು ಮಾಡಿದ ಎಷ್ಟೊಂದು ಇಂಟರ್ವ್ಯೂಸ್ಗಳು ಟ್ರೋಲ್ ಆಗುತ್ತೆ, ಅದನ್ನ ನೋಡಿದಾಗ ಏನ್ ಅನ್ಸುತ್ತೆ ಅಂತ? ಟ್ರೋಲ್ ಅಂದ್ರೆ ಪಾಸಿಟಿವ್ ಆಗ ಪಾಸಿಟಿವ್ ಆರ್ ನೆಗೆಟಿವ್? ಆಕ್ಚುಲಿ ಈಗ ರೀಸೆಂಟ್ ಆಗಿ ನಾನು ಸುದೀಪ್ ಅವ್ರ ಇಂಟರ್ವ್ಯೂ ಮಾಡಿದೆ, ಅದರಲ್ಲಿ ಅವ್ರ ಬಗ್ಗೆ ಟ್ರೋಲ್ ಆಗಿರೋದನ್ನೆಲ್ಲ ತಗೊಂಡು ಅವ್ರ ರಿಯಾಕ್ಷನ್ ತಗೊಂಡು ಅದು ಸಿಕ್ಕಾಪಟ್ಟೆ ಎಲ್ರಿಗೂ ಖುಷಿ ಆಗೋಯ್ತು, ನನ್ನ ವಿಡಿಯೋ ತೋರಿಸಿದ್ದಾರೆ ಅಂತ. ಅದು ಮತ್ತೆ ಮತ್ತೆ ಟ್ರೋಲ್ ಆಗಕ್ಕೆ ಶುರು ಆಯ್ತು. ಅದು ನೋಡಿದಾಗ ಆ ರೀಚ್ ವೈಸ್ ನನಗೆ ಖುಷಿ ಆಗುತ್ತೆ. ಅದು ಬಿಟ್ಟರೆ ನಾನು ಮಾಡಿರೋಂಥ ಇಂಟರ್ವ್ಯೂಸ್ ಅದೇ ಈ ಥರ ಕ್ಲಿಪ್ಪಿಂಗ್ಸ್ ಅವ್ರು ಮಾತಾಡೋದನ್ನ ಕಟ್ ಮಾಡ್ತಾರೆ. ಅದು ಪಾಸಿಟಿವ್ ಆಗಿ ಟ್ರೋಲ್ ಆಗೋದು ನನಗೆ ತುಂಬ ಖುಷಿನೇ, ರೀಚ್ ಇನ್ನೂ ಜಾಸ್ತಿ ಆಗುತ್ತಲ್ವಾ. ನೆಗೆಟಿವ್ ಟ್ರೋಲ್ಸ್ ನೋಡಿದಾಗ ಏನ್ ಅನ್ಸುತ್ತೆ? ಆ ನೆಗೆಟಿವ್ ಟ್ರೋಲ್ಸ್ ಎಲ್ಲ ನೋಡಿದಾಗ ನನಗೂ ಅದಕ್ಕೂ ಸಂಬಂಧನೇ ಇರೋದಿಲ್ಲ. ನಾನು ಏನೋ ಹೇಳಿರ್ತೀನಿ, ಒಂದು ಪರ್ಸ್ನಲ್ ಇಂಟರ್ವ್ಯೂ ಮಾಡಿದಾಗ ನಾನೇನೋ ಹೇಳಿದ್ದೆ, ಅದಕ್ಕೇನೋ ರೆಕ್ಕೆ ಪುಕ್ಕ ಸೇರಿಸಿ ಅದನ್ನ ಟ್ರೋಲ್ ಮಾಡಿದ್ರು ಮೀಮ್ಸ್ ಎಲ್ಲ. ಆವಾಗ ಅಯ್ಯೋ ನಾನು ಹೇಳಿದೆ ಒಂದು, ಇಲ್ಲಿ ಹಾಕಿದ್ದೆ ಒಂದಲ್ಲಪ್ಪ ಅಂತ ಅನ್ಸುತ್ತೆ. ಅದು ಆ ಇಂಟರ್ವ್ಯೂ ನೋಡಿದವ್ರಿಗೆ ಗೊತ್ತಾಗುತ್ತೆ ನಾನು ಆ ಥರ ಹೇಳಿಲ್ಲ ಅಂತ. ಬರೀ ಆ ಟ್ರೋಲೇ ನೋಡ್ದವು ಇವಳು ಹಿಂಗೆ ಹೇಳಿದಲ್ಲ ಅನ್ಕೊಂಡು ಸುಮ್ಮನೆ ಆಗ್ಬಿಡ್ತಾರೆ. ಅವಾಗ ಸ್ವಲ್ಪ ಇವಾಗ ಏನಕ್ಕೆ ಹಿಂಗೆಲ್ಲ ಮಾಡ್ತಾರಪ್ಪ ಅಂತ ಅನ್ಸುತ್ತೆ ಅಷ್ಟೇ. ಓಕೆ, ಅದೇ ಟ್ರೋಲ್ಗಳಲ್ಲಿ ನಿಮ್ಗೆ ನೋವಾದ ವಿಷಯ ಯಾವುದು ಅಂತ? ತುಂಬಾ ನೋವು ಕೊಟ್ಟಂತ ವಿಷಯ? ನಾನು ಟ್ರೋಲ್ಗೆಲ್ಲ ನೋವು ಪಟ್ಕೊಳ್ಳೋದೇ ಇಲ್ಲ ಲೈಫಲ್ಲಿ. ಯಾರೋ ಟ್ರೋಲ್ ಮಾಡಿದ್ವು, ಅಯ್ಯೋ ನೋವಾಗಿ ತಗೊಳ್ಳೋಷ್ಟಿಲ್ಲ, ನೋಡ್ಬಿಟ್ಟು ನಗಾಡ್ಕೊಂಡು ಸುಮ್ಮನೆ ಆಗ್ತೀನಿ. ಅಯ್ಯೋ ಹಿಂಗೆಲ್ಲ ಮಾಡ್ಬಿಟ್ಟಿದಾರ, ಇದ್ಯಾವಾಗ ಆಯ್ತು ನಿಂಗೇನಾದ್ರು ಗೊತ್ತಾ ಅನ್ಕೋತೀನಿ ಅಷ್ಟೇ. ಟ್ರೋಲಿಂದ ಎಲ್ಲ ನನಗೆ ನೋವಾಗಿರೋದಂತೂ ಖಂಡಿತ ಇಲ್ಲ, ಮುಂದೆನೂ ಆಗೋದಿಲ್ಲ. ಓಕೆ.